ಮುಂದಿನ ಶೈಕ್ಷಣಿಕ ಸಾಲಿನಿಂದಲೇ ರಾಜ್ಯದಲ್ಲಿ 8ರಿಂದ 12ನೇ ತರಗತಿಯವರೆಗಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಪಠ್ಯ ಚಟುವಟಿಕೆಗಳೊಂದಿಗೆ ಕೌಶಲ್ಯಾಧಾರಿತ ತರಗತಿಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ ಎಂದು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕೌಶಲ್ಯಾಭಿವೃದ್ಧಿ ನಿಗಮ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಆಚಾರ್ಯ ತುಳಸಿ ಶಿಕ್ಷಣ ಮಹಾವಿದ್ಯಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಕೌಶಲ್ಯ ಮತ್ತು ರೋಜ್ಗಾರ್ ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಸ್ತುತ ಆಯೋಜಿಸಲಾಗಿರುವ ಉದ್ಯೋಗ ಮೇಳದಲ್ಲಿ ನೆರೆಯ ಜಿಲ್ಲೆಗಳು ಸೇರಿದಂತೆ ರಾಜ್ಯದ 45ಕ್ಕೂ ಹೆಚ್ಚಿನ ಕಂಪನಿಗಳ ಉದ್ಯೋಗದಾತರು ಆಗಮಿಸಿದರು. ಅವಕಾಶ ಕೂಡ ಇದೆ. ಇವನಿಗೆ ನೀವು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು. ಅದಕ್ಕೆ ಕೌಂಟರ್ ನಂಬರ್ 1 ಬರೀ ಆಫೀಸ್ನಲ್ಲಿ ಕುತ್ಕೊಂಡು ಕೆಲಸ ಮಾಡೋ ಜಾಬ್ ಇರಲ್ಲ. ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿರ್ತಾರೆ. ನಮ್ಮ NSS ವಾಲಂಟಿಯರ್ಸ್ ಬರ್ತಿರೋದು ಎಲ್ಲ ಸ್ಟೂಡೆಂಟ್ಸ್ಗೂ ಸೆಕೆಂಡ್ ಫ್ಲೋರಿಗೆ ಕಳಿಸಬೇಕು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಡೆವಲಪ್ಮೆಂಟ್ ಕಡೆಯಿಂದ 100% ಫ್ರೀ ಏವಿಯೇಷನ್ ಕೋರ್ಸ್ 18ರಿಂದ 35 ವರ್ಷದವರಿಗೆ ಗ್ಯಾರಂಟಿ ಕೆಲಸ ಕೊಟ್ಟೇ ಕೊಡ್ತಾರೆ. 6 ತಿಂಗಳು ಟ್ರೈನಿಂಗ್ ಫ್ರೀ ಕೊಡ್ತಾರೆ. ಕಂಪ್ನಿಗಳು ನಮ್ಮನ್ನು ಹುಡ್ಕೊಂಡು ಬಂದಾಗ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಬೆಂಗಳೂರಿಗೆ ಹೋಗಿ ಎಷ್ಟೋ ಎಕ್ಸ್ಪೆನ್ಸಸ್ ಖರ್ಚು ಮಾಡಬೇಕು, ನಮಗೆ ಕಂಪ್ನಿಗಳು ಗೊತ್ತಿರಲ್ಲ, ನಮಗೆ ಅಡ್ರೆಸ್ಗಳು ಗೊತ್ತಿರಲ್ಲ. ಸೊ ಅವರೇ ನಮಗೆ ಹೈಯರ್ ಮಾಡೋಕ್ಕೆ ಬಂದಾಗ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಆಫ್ಟರ್ ಕಂಪ್ಲೀಟಿಂಗ್ ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ITI ಆಗಿರ್ಬೋದು, ಆಫ್ಟರ್ ಕಂಪ್ಲೀಟಿಂಗ್ 7th ತೊಗೋತಾ ಇದ್ದಾರೆ. ಸೊ ತುಂಬ ಅನ್ಎಂಪ್ಲಾಯ್ಮೆಂಟ್ ಆಗಿರೋದ್ರಿಂದ ಈ ಥರ ಒಂದು ಪ್ರೋಗ್ರಾಮ್ ನಡೆಸ್ಕೊಡೋದ್ರಿಂದ ತುಂಬ ಯೂಸ್ಫುಲ್ ಆಗ್ತಾ ಇದೆ, ಸ್ಟೂಡೆಂಟ್ಸಿಗೆ ತುಂಬ ಯೂಸ್ಫುಲ್ ಆಗ್ತಾ ಇದೆ ಸರ್. ನಾನು ಒಂದು ನಿಹಾರಿಕಾ ಮತ್ತು ಐಫೋನ್ ಮ್ಯಾನುಫ್ಯಾಕ್ಚರ್ ಕಂಪನಿ ಮತ್ತು ಇನ್ನೊಂದು ಮಾಡಿದ್ದೀನಿ. ಸೊ ನೋಡಬೇಕು ಸರ್ ಏನಾಗುತ್ತೆ ರಿಸಲ್ಟ್. ತುಂಬ ಉಪಯೋಗ ಆಗ್ತಾ ಇದೆ. ಹೇಳಿದ್ನಲ್ಲ, ಬೆಂಗಳೂರಿಗೆ ಹೋಗಿ ನಾವು ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅಲ್ಲಿಂದನೇ ಬಂದಿರೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ವಿ ಆರ್ ರಿಕ್ವೈರಿಂಗ್ ಅನ್ಸ್ಕಿಲ್ ಲೆವೆಲ್ ಮೀನ್ಸ್ ಏನು ಓದಿರಲ್ಲ. ಕೆಲವೊಬ್ಬರಿಗೆ ಬಿಲೋ SLC ಓದಿರ್ತಾರೆ, PUC ಫೇಲು ಪಾಸು ಅಥವಾ SLC ಫೇಲ್ ಪಾಸು ಅಂತ ಹೆಣ್ಮಕ್ಳಿಗೆ ಮೇಯ್ನಾಗಿ ವುಮೆನ್ ಎಂಪವರ್ಮೆಂಟಿಗೆ ನಮ್ಮದು ಕಾನ್ಸೆಪ್ಟ್ ಇರೋದು. ಸೊ ಇವಾಗ ವರ್ಲ್ಡ್ ವೈಡ್ ಮೀನ್ಸ್ ಇಂಡಿಯಾದಲ್ಲಿ ಮೋರ್ ದ್ಯಾನ್ 1 lakhs ಮೇಲೆ ಎಂಪ್ಲಾಯೀಸಿಗೆ ಜಾಬ್ ಕೊಟ್ಟಿದೆ. ಅದರಲ್ಲಿ 80,000 ವುಮೆನ್ ಎಂಪವರ್ಮೆಂಟ್ ಇದೆ. ಸೊ ಮಾಚೇನಹಳ್ಳಿ ಬಂದುಬಿಟ್ಟು ಶಿವಮೊಗ್ಗದಲ್ಲಿ ಶುರುವಾಗಿದ್ದು 2010 ಶುರುವಾಯಿತು. ನಮ್ಮದು ಫ್ರಮ್ ಮಿಲ್ಲಿದೆ, ಹತ್ತಿಯಿಂದ ಬಟ್ಟೆ ತಯಾರಿಸ್ಬಿಟ್ಟು ಬಟ್ಟೆಯನ್ನು ಹೊಲಿದ್ಬಿಟ್ಟು ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡೋವಂಥ ನಮ್ಮದು ಫ್ಯಾಕ್ಟ್ರಿ ಇದು. ಸೊ ಈಗ ನಮ್ಮಲ್ಲಿ ಯೂಶ್ವಲಾಗಿ ಅನ್ಸ್ಕಿಲ್ಡ್ ಇರೋರನ್ನ ಜಾಸ್ತಿ ಇದು ಮಾಡ್ತಾರೆ, ಪ್ರಿಫರ್ ಮಾಡ್ತಾರೆ. ಮೀನ್ಸ್ ಓದಿರಲ್ಲ, ಮೀನ್ಸ್ ಅರ್ಧ 5th ಸ್ಟ್ಯಾಂಡರ್ಡ್ ಓದಿರ್ತಾರೆ, 10th ಫೇಲ್ ಇರ್ತಾರೆ, PUC ಆ ಥರ ಓದೋರಿಗೆ ಎಷ್ಟೋ ಜನ ಹೆಣ್ಮಕ್ಳುಗಳಿಗೆ ಕೆಲಸ ಹುಡುಕ್ತಾ ಇರ್ತಾರೆ. ನಮ್ಮಲ್ಲಿ ಯೂಶ್ವಲಿ ಪ್ರತಿ ತಿಂಗಳು 100 ಜನ ಎಂಪ್ಲಾಯೀಸ್ನ ತೊಗೊಳ್ತಾನೆ ಇರ್ತೀವಿ. ಅದು ಎಸ್ಪೆಷಲಿ ಟೈಲರಿಂಗು ಗೊತ್ತಿಲ್ಲ, ನಾವೇ ಟ್ರೈನಿಂಗ್ ಕೊಟ್ಬಿಟ್ಟು ಅವರಿಗೆ ಟ್ರೈನ್ ಟೈಮಲ್ಲೇ ಫುಲ್ ಸಂಬಳನೂ ಕೊಡ್ತೀವಿ. ಸೊ ಈ ಥರ ಸೌಲಭ್ಯಗಳೆಲ್ಲ ಇರುತ್ತೆ. ಸೊ ಈ ಉದ್ಯೋಗ ಮೇಳಕ್ಕೆ ಏನಕ್ಕೆ ಬಂದಿದ್ದೀವಿ ಅಂದರೆ, ಸೊ ತುಂಬ ಜನ ಕೆಲಸ ಹುಡುಕ್ತಾ ಇರ್ತಾರೆ, ಎಷ್ಟೊತ್ತಂಗೆ ಗೊತ್ತಿಲ್ಲದೆ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಮುಂಚೆ ಒಂದು ಟೈಮ್ ಇತ್ತು, ಕೆಲಸ ಹುಡ್ಕೊಂಡ್ಬಿಟ್ಟು ಬೆಂಗಳೂರು ತನಕ ಹೋಗ್ತಾಯಿದ್ರು.
ಸೊ ಈಗೇನಾಗಿದೆ ಅಂದರೆ ನಮ್ಮ ಊರ ಪಕ್ಕದಲ್ಲೇ ಫ್ಯಾಕ್ಟ್ರಿ ಇದೆ. ಸೊ ಬೀಯಿಂಗ್ ನಾನು ಶಿವಮೊಗ್ಗದವನು ಆಗಿಬಿಟ್ಟು ಕೇಳೋದೇನಂತ ಅಂದರೆ ನಮ್ಮ ಜನ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಮ್ಮ ಶಿವಮೊಗ್ಗ ಜನತೆ ತುಂಬ ನಮಗೆ ಏನಂದರೆ ತುಂಬ ಜನ ಭದ್ರಾವತಿಯಿಂದ ತುಂಬ ಜನ ಬರ್ತಾರೆ. 90% ಭದ್ರಾವತಿಯಿಂದ ಬರ್ತಾರೆ. ಶಿವಮೊಗ್ಗದಿಂದ ತುಂಬ ಕಮ್ಮಿ ಇದೆ. ತುಂಬ ಜನ ಹೆಣ್ಮಕ್ಳು ಓದ್ಕೊಂಡಿರ್ತಾರೆ ಅಥವಾ ಮನೆಯಲ್ಲೇ ಇರ್ತಾರೆ. ಸೊ ಏನು ಕೆಲಸ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ನಮ್ಮ ಫ್ಯಾಕ್ಟ್ರಿಗೆ ಬಂದರೆ ಖಂಡಿತವಾಗ್ಲೂ ಟೈಲರಿಂಗ್ ವರ್ಕ್ ಇರುತ್ತೆ, ಅದರಲ್ಲಿ ಕ್ವಾಲಿಟಿ ಚೆಕಿಂಗ್ ಅಂತ ವರ್ಕ್ ಇರುತ್ತೆ. ಸೊ QC ಟೀಮ್ ತೊಗೊತೀವಿ, ಈ ಥರ ಎಲ್ಲ ವರ್ಕ್ ಇರುತ್ತೆ. ಅದಕ್ಕೆ ತುಂಬ ಓದಲೇಬೇಕು ಅಂತೇನಿಲ್ಲ. SLC PUC ಅಥವಾ ಡಿಗ್ರಿ ಫೇಲ್ ಇದ್ರೂ ಪರವಾಗಿಲ್ಲ, ನಮ್ಮಲ್ಲಿ ಹೈರಿಂಗ್ ಇದ್ದೇ ಇರುತ್ತೆ. ಸ್ಯಾಲ್ರಿ ಆ್ಯಸ್ ಎ ಮಿನಿಮಮ್ ವೇಜು ಏನು ಗೌರ್ಮೆಂಟ್ ಡಿಕ್ಲೇರ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿನೂ ಇರುತ್ತೆ. ಇವಾಗ ಪ್ರೆಸೆಂಟ್ 12,000 ಇದೆ. ಸೊ ಇಯರ್ಲಿ ಏನು ಹೈಕ್ ಆಗ್ತಿರುತ್ತೆ ಅದೆಲ್ಲ ಕೊಡ್ತೀವಿ. ಈ ಮೇಳದಲ್ಲಿ ನಾವು ಆ್ಯಕ್ಚುಲಿ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ ನಮ್ಗೆ ಫೋನ್ ಮಾಡಿದರು, ಇನ್ಫಾರ್ಮೇಷನ್ ಕೊಟ್ಟಿದ್ರು. ಸೊ ಯೂಶ್ವಲಾಗಿ ನಮಗೆ ವುಮೆನ್ ಎಂಪವರ್ಮೆಂಟ್ ಇರೋದ್ರಿಂದ ಮಂತ್ಲಿ ನಾವೇನಿಲ್ಲ ಅಂದ್ರೂ 80-70 ಮೆಂಬರ್ಸ್ ತೊಗೊಳ್ತೀವಿ. ಟೈಲರಿಂಗ್ ಇದಕ್ಕೆಲ್ಲ ತೊಗೊಳ್ತೀವಿ. ಇವಾಗ ಬಂದರೆ ಖಂಡಿತವಾಗ್ಲೂ ಆಫರ್ ಮಾಡ್ತೀವಿ. ಇಲ್ಲ, ಉದ್ಯೋಗ ಮೇಳದ್ದು ಈ ಸತಿ ತುಂಬ ಒಂದು 45 ಎಷ್ಟು ಕಂಪ್ನಿ 45 ನಿನ್ನೆ ಲೆಕ್ಕ ಕಮ್ಮಿ ಇತ್ತು. ಇವಾಗಲೇ ಎಷ್ಟು 50 ಬಂದಿದೆ. ಹೋದ ಸತಿಗಿಂತನೂ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಜನರದಿದೆ. ಒಳ್ಳೆ ರಿಜಿಸ್ಟ್ರೇಷನ್ ಎಲ್ಲ ಮಾಡಿದ್ದಾರೆ, ಹುಮ್ಮಸ್ಸಲ್ಲಿದ್ದಾರೆ. ಕೆಲವರಿಗೆ ಮಾತಾಡಿದೆ, ಕೆಲವರಿಗೆ ಆಗಲೇ 3rd ಇಯರ್ ಓದೋರಿಗೆ ನಮ್ಮ ಇಲ್ಲಿ ಇದರಲ್ಲಿ ನಮ್ಮ ಗೌರ್ಮೆಂಟ್ ಮಿಷನ್ ಟೂಲ್ಸಲ್ಲಿ ಕೆಲಸ ಓದ್ತಾ ಇದ್ದಾರಲ್ಲ ಅವ್ರಿಗಾಗಲೇ ಕೆಲವರಿಗೆಲ್ಲ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಈ ಥರ ಕಾನ್ಫಿಡೆನ್ಸ್ ಸಿಕ್ಕರೆ ಸ್ವಲ್ಪ ಜನರಿಗೆ ಅದು ಸಹಾಯ ಆಗುತ್ತೆ. ಸುಮಾರಷ್ಟು ಕಂಪ್ನಿಗಳು ಬಂದಿರೋರಿಗೂ ಕೂಡ ಇಲ್ಲಿ ಉದ್ಯೋಗ ಮೇಳ ನಡೀತಾ ಇದೆ. ಇವತ್ತು 24ನೇ ತಾರೀಕು ಸುಮಾರು ಕಂಪ್ನಿ ಬಂದಿದೆ. 41 ಕಂಪ್ನೀಸ್ ಬಂದಿದೆ. ನಾನೀಗ ಇನ್ನೂ ಬೆಳಗ್ಗೆ ಇವಾಗ ಬಂದಿದ್ದು ಜಸ್ಟ್ 3 ಕಂಪ್ನೀಸ್ ಅಟೆಂಡ್ ಮಾಡಿದ್ದು. 3 ಕಂಪ್ನೀಸಲ್ಲೂ ರೆಸ್ಯೂಮೆ ಎಲ್ಲ ಇಸ್ಕೊಂಡು ಇದು ಹೇಳಿದ್ದಾರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ ಅಂತ. ಸುಮಾರು 1000+ ಎಂಪ್ಲಾಯೀಸ್ ಬೇಕು ಅಂತ ಸುಮಾರು 41 ಕಂಪ್ನೀಸ್ ಬಂದಿದೆ. ಈಗ 4th ಕಂಪ್ನಿ ಅಟೆಂಡ್ ಮಾಡಬೇಕು. ತುಂಬ ಅನ್ಎಂಪ್ಲಾಯೀಸಿಗೆಲ್ಲ ಮತ್ತು ಜಾಸ್ತಿ ಸ್ಟೂಡೆಂಟ್ಸಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಕಾಲೇಜ್ ಕ್ಯಾಂಪಸಲ್ಲೇ ಮಾಡೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಕಾಲೇಜ್ ನೇಮ್ ಅಥವಾ ಏನಾದ್ರು ಅಡ್ರೆಸ್ ಎಲ್ಲ ತುಂಬ ಎಲ್ಲರಿಗೂ ಗೊತ್ತಿರೋದ್ರಿಂದ ಅದು ಎಲ್ಲರಿಗೂ ಬೇಗ ಗೊತ್ತಾಗಿ ವಿಷಯ ಸ್ಪ್ರೆಡ್ ಬೇಗ ಆಗುತ್ತೆ. ಎಲ್ಲ ಕಂಪ್ನಿ ಅಲ್ಲಲ್ಲೇ ಹೋಗಿ ಅಟೆಂಡ್ ಮಾಡೋದಕ್ಕಿಂತ ಎಲ್ಲದೂ ಒಂದೇ ಕಡೆ ಬಂದಾಗ ಎಲ್ಲರೂ ಅನ್ಎಂಪ್ಲಾಯೀಸ್ ಮತ್ತು ನೀಡೆಡ್ ಕಂಪ್ನೀಸ್ ಎಲ್ಲ ಒಟ್ಟಿಗೆ ಸೇರೋದ್ರಿಂದ ಅವರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ.